ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ಕೋಟಿಗೊಬ್ಬ ಸಿನಿಮಾ 25 ವರ್ಷಗಳ ನಂತರ ಮತ್ತೆ ಮರು ಬಿಡುಗಡೆಯಾಗಿತ್ತು. ಏಪ್ರಿಲ್ 10ನೇ ತಾರೀಕಿಂದ 25 ವರ್ಷಗಳಾದಮೇಲೆ ಮತ್ತೆ ಮರು ಬಿಡುಗಡೆ ಮಾಡಿ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನಿಜವಾಗ್ಲೂ ಒಂದು ಹಬ್ಬದೂಟನೇ ಹಾಕಿದ್ರು ಅಂತ ಹೇಳಬೇಕು. ಹಲವಾರು ಕಾರಣಗಳಿಂದ ನನಗೆ ಥಿಯೇಟ್ರಿಗೆ ಹೋಗಿ ನೋಡಲಿಕ್ಕಾಗಲಿಲ್ಲ. ನಾನು ಅದೇ ಸಿನಿಮಾನ ಮತ್ತು ಯೂಟ್ಯೂಬಲ್ಲಿ ನೋಡಿದೆ. ಭಾಳ ಖುಷಿಯಾಯಿತು ನನಗೆ. ಒಂದೊಳ್ಳೆ ಸಿನಿಮಾನ ಮತ್ತೆ ನಾನು ನೋಡಿದೆ ಅಂದ್ಬಿಟ್ಟು. ತುಮಕೂರು ಗಾಯತ್ರಿ ಚಿತ್ರಮಂದಿರದಲ್ಲಿ ಕೋಟಿಗೊಬ್ಬ ಸಿನಿಮಾ ನೋಡಿದ ನೆನಪು ನನಗಿದೆ 25 ವರ್ಷಗಳ ಹಿಂದೆ. ದಾವಣಗೆರೆ ಗೀತಾಂಜಲಿ ಥಿಯೇಟ್ರಲ್ಲಿ ನೋಡಬೇಕಿತ್ತು. ಆದರೆ ಆವತ್ತು ನಾನು ಅರ್ಜೆಂಟಾಗಿ ಒಂದು ಕೆಲಸದ ಮೇಲೆ ಹೋಗ್ಬೇಕಾಗಿದ್ದರಿಂದ ನೋಡೋಕ್ಕಾಗಲಿಲ್ಲ. ಆದರೆ ಯೂಟ್ಯೂಬಲ್ಲಿ ನೋಡಿದೆ ಅಂತ ಹೇಳಿದ್ನಲ್ಲ, ಭಾಳ ಖುಷಿಯಾಯಿತು. ನೀವು ಕೂಡ ಯೂಟ್ಯೂಬಲ್ಲಿ ಈ ಸಿನಿಮಾನ ಮತ್ತೆ ನೋಡ್ಬೋದು. ಒಂದು ಒಳ್ಳೆ ಟೈಮ್ ಟ್ರಾವೆಲಿಂಗ್ ಅನುಭವ. 25 ವರ್ಷಗಳ ಹಿಂದೆ ಯಾವ ರೀತಿ ಸಿನಿಮಾ ಇತ್ತು, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕ್ರೇಜ್ ಯಾವ ರೀತಿ ಅವಾಗಿತ್ತೋ, ಇತ್ತೀಚೆಗೆ ಬಿಡುಗಡೆ ಆದಾಗಲೂ ಕೂಡ ಬೆಂಗಳೂರು ಮತ್ತು ಬೆಂಗಳೂರಿನ ಕೆಲವು ಹೊರ ಪ್ರದೇಶಗಳಲ್ಲಿ ಒಂದು ಸ್ಟೇಜ್ ಮೇಲೆ ಸ್ಟೇಜು ಅದನ್ನು ರಿಲೀಸ್ ಮಾಡಿದ್ರು ಜಿಲ್ಲಾವಾರು. ಅದು ಕೂಡ ಅಲ್ಲಿ ಕಂಡುಬಂತು. ಸೊ ಆ ಒಂದು ಸಿನಿಮಾ ಕೋಟಿಗೊಬ್ಬ ಕುರಿತು ನನ್ನ 2 ಮಾತನ್ನು ನಿಮ್ಮ ಜೊತೆ ಮತ್ತೆ ಹಂಚ್ಕೊಳ್ತಾ ಇದ್ದೀನಿ. ಈಗ ಯೂಟ್ಯೂಬಲ್ಲಿ ಸಿನಿಮಾ ಸಿಗ್ತಾ ಇದೆ. ನಾಗಣ್ಣ ಈ ಸಿನಿಮಾದ ನಿರ್ದೇಶಕರು. ಇದು ರೀಮೇಕ್ ಸಿನಿಮಾ. ರಜನಿಕಾಂತ್ ಅವರ ಅಭಿನಯದ ಭಾಷಾ ಸಿನಿಮಾದ ರೀಮೇಕ್ ಎಲ್ಲರಿಗೂ ಗೊತ್ತಿದೆ. ಆದರೆ ಇಡೀ ಸಿನಿಮಾ ಎಲ್ಲೂ ಕೂಡ ಇದು ರೀಮೇಕು ಅಥವಾ ಬೇರೆ ಭಾಷೆ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ನೋಡಿಸ್ಕೊಳ್ಳುತ್ತೆ. ಇಡೀ ಸಿನಿಮಾದ ಹೈಲೈಟು ಕೋಟಿಗೊಬ್ಬ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ನಂಜುಂಡ ಅನ್ನುವ ಆಟೋ ಡ್ರೈವರ್ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ. ಅವರಿಗೊಂದು ಹಿಂದಿನ ಭೂತಕಾಲದ ಒಂದು ಕಥೆ ಇದೆ, ಪಾಸ್ಟು. ಅಲ್ಲಿ ಅವರು ಡಾನ್ ಆಗಿರ್ತಾರೆ ಬಾಂಬೆನಲ್ಲಿ. ಅದು ಜಯಸಿಂಹ ಅನ್ನುವ ಪಾತ್ರ. ಈ 2 ಪಾತ್ರಗಳನ್ನ ಇಟ್ಕೊಂಡು ಭಾಳ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದ ತಾರಾಗಣ ನೋಡಬೇಕು. ವಿಷ್ಣು ಸರ್ರು, ಪ್ರಿಯಾಂಕಾ ಉಪೇಂದ್ರ ಆಗಿರಲಿಲ್ಲ ಅವಾಗಿನ. ಆಶೀಶ್ ವಿದ್ಯಾರ್ಥಿ ಈ ಸಿನಿಮಾದಲ್ಲಿ ವಿಲನ್ನು. ಅವಿನಾಶು, ದೇವರಾಜು, ರಮೇಶ್ ಭಟ್, ಅಭಿಜಿತ್ತು, ರಾಜೇಶು, ಗುರುದತ್ತು, ಲೋಹಿತ್ ಅಶ್ವ, ಟೆನ್ನಿಸ್ ಕೃಷ್ಣ, ಈ ರೀತಿ ಘಟಾನುಘಟಿ ನಟಿಯರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಈ ಸಿನಿಮಾದ ಪ್ರಮುಖ ಆಕರ್ಷಣೆ ಅಂತಂದರೆ ಸಂಭಾಷಣೆ ಮತ್ತು ಹಾಡುಗಳು. ದೇವ ಅವರ ಸಂಗೀತದಲ್ಲಿ ಹಾಡುಗಳ ಬಗ್ಗೆನೇ, ಈ ಸಿನಿಮಾದ ಹಾಡುಗಳ ಬಗ್ಗೆನೇ ಒಂದು ವಿಡಿಯೋದಲ್ಲಿ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಮತ್ತು ಅಭಿನಯ, ಈ ಸಿನಿಮಾದಲ್ಲಿ ವಿಷ್ಣು ಸರ್ ಅವರ ಅಭಿನಯ ಏನಿದೆ ಇದೆಲ್ಲ ಟಾಪ್ ಕ್ಲಾಸ್ ಅನುಭವ. ನನ್ನ ಹೆಸರು ನಂಜುಂಡ ಅಂತ, ನನಗೆ ಇನ್ನೊಂದು ಹೆಸರಿದೆ ಅನ್ನೋ ಆ ಡೈಲಾಗು, ಮತ್ತು ಈ ರೀತಿ ಒಳ್ಳೆಯವ್ರದ್ದು ಕೆಟ್ಟವ್ರದ್ದು ಅನ್ನೋ ಒಂದು ಡೈಲಾಗು, ನಾ ಏನು ಹೇಳ್ತೀನೋ ಅದನ್ನೇ ಮಾಡ್ತೀನೋ, ನಾನು ಏನು ಮಾಡ್ತೀನೋ ಅದು ಇದು ಅನ್ನೋ ಒಂದು ಡೈಲಾಗು, ಇವೆಲ್ಲ ತುಂಬ ಕಾಡುತ್ತೆ ಸಿನಿಮಾದಲ್ಲಿ. ಆ ಜಯಸಿಂಹನಾಗಿ ಲಯನ್ ಅಂದರೆ ಸಿಂಹ ಬರೋಂಗೆ ಆ ಕಾಲದಲ್ಲಿ ಏನು ಗ್ರಾಫಿಕ್ಸ್ ಮಾಡಿದ್ದಾರೆ ಇದ್ದಲ್ಲಿ ನಾನು ನೋಡಿದಾಗ ನನಗನ್ಸೋದು ನಾವು ಚಿಕ್ಕ ವಯಸ್ಸಲ್ಲಿ ದಾದಾ ಸಿನಿಮಾ, ಇನ್ನೂ ಸಿನಿಮಾ, ಆ ಸಿನಿಮಾದ ಮುಂದುವರೆದ ಭಾಗ ಏನೋ ಇದು ಅನ್ನುವಷ್ಟು ಮಟ್ಟಿಗೆ ಈ ಒಂದು ಕೋಟಿಗೊಬ್ಬ ಸಿನಿಮಾ ಬಂದಿದೆ. ಇಲ್ಲಿ ಇಡೀ ಸಿನಿಮಾದಲ್ಲಿ ಮೇಯ್ನ್ ಒಂದು ಫ್ಯಾಮಿಲಿ ಕಥೆನೇ ಇದೆ. ಒಂದು ದೊಡ್ಡ ಫ್ಯಾಮಿಲಿ ಕಥೆ ಇದೆ, ಆ್ಯಕ್ಷನ್ ಇದೆ, ಲವ್ ಸ್ಟೋರಿ ಕೂಡ ಇಷ್ಟರಲ್ಲೇ ಇದೆ, ಒಂದು ಅಣ್ತಮ್ಮನ ಕತೆ ಕೂಡ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಕೂಡ ಇದೆ. ಸಿನಿಮಾ ಎಂಡಲ್ಲಿ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಕೂಡ ಇದೆ, ಫ್ರೆಂಡ್ಶಿಪ್ ಕಥೆ ಇದೆ. ಇದು ಈ ಇಡೀ ಸಿನಿಮಾ ಮುಖ್ಯ ಊರಣ ಫ್ರೆಂಡ್ಶಿಪ್ಪು. ಆ ದೇವರಾಜ್ ಮಾಡಿದ್ದಾರೆ ಪೊಲೀಸ್ ಪಾತ್ರ. ಆ ಒಂದು ಸ್ನೇಹಿತನ ಕೊಲೆಗೆ ರಿವೆಂಜ್ ತಗೊಳ್ಳುವ ಒಂದು ಸ್ನೇಹಿತನಾಗಿ ನಟ ವಿಷ್ಣುವರ್ಧನ್ ಅವರು ಜಯಸಿಂಹ ಮತ್ತು ನಂಜುಂಡನಾಗಿ ಅಭಿನಯಿಸಿರೋದು. ಒಂದು ಅಣ್ಣ ತಮ್ಮನ ಕತೆ ಕೂಡ ಇದೆ. ಆಮೇಲೆ ಆಂಥೋನಿಯಾಗಿ ಆಶೀಶ್ ವಿದ್ಯಾರ್ಥಿಯವರು ಭಯಂಕರವಾಗಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇವೆಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ವಿಷ್ಣುವರ್ಧನ ಕೋಟಿಗೊಬ್ಬ ವಿಷ್ಣುವರ್ಧನ ಈ ಹಾಡಿದೆ. ಈ ಸಿನಿಮಾದಲ್ಲಿರೋ ನಂಜುಂಡೇಶ್ವರ ನಾನಮ್ಮ ಅನ್ನೋ ಹಾಡಿರ್ಬೋದು, ಬೇರೆ ಎಲ್ಲ ಲವ್ ಸಾಂಗ್ಸ್ ಇರ್ಬೋದು, ಎಲ್ಲ ಹಾಡುಗಳು ಚೆನ್ನಾಗಿದೆ. ಇಡೀ ಸಿನಿಮಾ ಎಷ್ಟು ಸತಿ ನೋಡಿದ್ರೆ ಬೇಜಾರಾಗೋದಿಲ್ಲ. ನಾನಂತೂ ಕೆಲವು ಸೀನ್ಗಳೆಲ್ಲ ರಿವೈಂಡ್ ಮಾಡಿ ನೋಡಿದೆ. ಎಷ್ಟು ಖುಷಿಯಾಯಿತು. ಇದು ಒಂದು ಅನುಭವ, ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಸಿಕ್ತು ಅಂತ. ಈ ಸಿನಿಮಾ ರಿವ್ಯೂ ಮಾಡೋಕ್ಕಾಗಲ್ಲ, ಸೂಪರ್ ಡೂಪರ್ ಹಿಟ್ಟಾಗಿ ಹೋಗಿದೆ. ಇದನ್ನು ರಿವ್ಯೂ ಮಾಡೋದೇನು, ನಾವು ನೋಡಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ. ಈ ಸಿನಿಮಾದ ಹಾಡುಗಳ ಬಗ್ಗೆನೇ ಒಂದು ಸತಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾ, ನೀವು ಈಗಾಗಲೇ ನೋಡಿದರೆ ಅಥವಾ ನೋಡಿಲ್ದಲ್ಲೇ ಇದ್ದರೂ ಕೂಡ 2 ಯೂಟ್ಯೂಬ್ ಚಾನಲಲ್ಲಿ ಕೋಟಿಗೊಬ್ಬ
ಕೋಟಿಗೊಬ್ಬ ಅಂತ ಕೊಟ್ಟರೆ ನೀವು ಸಿಕ್ಬಿಡುತ್ತೆ. ಒಂದರಲ್ಲಿ 2.25 ಕೋಟಿ ಜನ ನೋಡಿದ್ದಾರೆ, ಇನ್ನೊಂದರಲ್ಲಿ 27 ಲಕ್ಷ ಜನ ನೋಡಿದ್ದಾರೆ. ನಿಮ್ಗೆ ಎಲ್ಲಿ ಸಾಧ್ಯನೋ ಅಲ್ಲಿ ಕೋಟಿಗೊಬ್ಬ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.